ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಹೊಟ್ಟೆಲಿರೋ ಅಂಥ ಮಗು ಹುಟ್ಟೋದಕ್ಕೂ ಮುಂಚೆ ಹೆಣ್ಮಗುನ ಗಂಡು ಮಗುನ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬ ಜನಕ್ಕಿರುತ್ತೆ. ಅದೆಲ್ಲ ನಿಜಾನ ಸುಳ್ಳ, ನನ್ನ ವಿಷಯದಲ್ಲಿ ಅದೆಲ್ಲ ಏನಾಯಿತು, ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅದೆಲ್ಲದನ್ನು ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನೊಂದೇನೆಂದರೆ ದಯವಿಟ್ಟು ಫುಲ್ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರು ಕಮೆಂಟ್ ಮಾಡಲೇಬೇಡಿ. ಇಲ್ಲಿದ್ರೆ ನೀವು ವಿಡಿಯೋ ನೋಡಲೇಬೇಡಿ. ಕಮೆಂಟ್ ಮಾಡಲೇಬೇಕು ಅನ್ನೋದಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ ಆಮೇಲೆ ಮಾತ್ರ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಅರ್ಧಂಬರ್ಧ ವಿಡಿಯೋ ನೋಡಿಕೊಂಡು ತಲೆಗೆ ಬಂದಿದ್ದು ಬಾಯಿಗೆ ಬಂದಿದ್ದೆಲ್ಲ ಕಮೆಂಟ್ನ ಮಾಡಬೇಡಿ. ಪ್ರತಿಯೊಬ್ಬರಿಗೂ ನನ್ನ ಪ್ರಕಾರ ಆಯಿತು, ನಾನು ನೋಡಿರೋ ಪ್ರಕಾರ 99% ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಯಾವ ಮಗು ಇರುತ್ತೆ ಅಂತ. ಬಟ್ ಸುಮ್ಮನೆ ಕೆಲವರು ಬಾಯಿ ಮಾತಿಗೆ ಹೇಳ್ಬೋದೇನೋ ಅಷ್ಟೇ, ಯಾವುದಾದ್ರೇನೋ ಯಾವ ಮಗು ಆಗಲಿ ಅಂತ. ಬಟ್ ಅವರ ಮನಸ್ಸಲ್ಲಿ ಇಂಥದ್ದೇ ಮಗು ಬೇಕು ಅನ್ನೋ ಒಂದು ಆಸೆ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಜೊತೆಗೆ ತಿಳ್ಕೊಳ್ಳೋವಂಥ ಕ್ಯೂರಿಯಾಸಿಟಿ ಕೂಡ ಇದ್ದೇ ಇರುತ್ತೆ. ಸುಮ್ಮನೆ ಬಾಯಿ ಮಾತಿಗೆ ಯಾವುದಾದ್ರೂ ಪರವಾಗಿಲ್ಲ ಅಂತ ಹೇಳ್ಬೋದು, ಬಟ್ ಮನಸ್ಸಲ್ಲಂತೂ ಅದಿದ್ದೇ ಇರುತ್ತೆ. ಆಯಿತಾ? ಯಾವ ಒಂದು ಸಿಂಪ್ಟಮ್ಸ್ ಕಂಡು ಬಂದರೆ ನಮಗೆ ಹೆಣ್ಮಗು ಆಗಿರುತ್ತೆ, ಗಂಡು ಮಗು ಆಗಿರುತ್ತೆ, ಇದೆಲ್ಲ ನಿಜಾನ ಸುಳ್ಳ, ಅದನ್ನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಬಾಯ್. ಸೊ ಫಸ್ಟ್ ಒನ್, ನಮ್ಮ ಮುಖ ಹೇಗಿದೆ, ಅದು ತುಂಬ ಬ್ರೈಟ್ ಆಗಿದೆಯಾ, ಡಲ್ ಆಗಿದೆಯಾ, ಅದ್ರ ಮೇಲೆ ಹೇಳ್ತಾರೆ. ನಮ್ಮ ಮುಖ ಏನಾದರೂ ತುಂಬ ಬ್ರೈಟ್ ಆಗಿದೆ ಅಂತ ಅಂದರೆ ಅದು ಹೆಣ್ಮಗು. ಡಲ್ಲಾಗಿದೆ ಮುಖ, ಸೊ ಶೈನಿಂಗ್ ಇಲ್ಲ ಅಂತ ಅಂದರೆ ಅದು ಗಂಡು ಮಗು ಅಂತ ಹೇಳ್ತಾರೆ. ಇದು ಫಸ್ಟ್ ಪಾಯಿಂಟ್. ಸೊ ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಯಾವುದೇ ರೀತಿ ಡಲ್ಲಾಗೂ ಇರಲಿಲ್ಲ, ತುಂಬ ಬ್ರೈಟಾಗೂ ಇರಲಿಲ್ಲ. ಯೂಶ್ವಲಿ ಹೇಗಿತ್ತೋ ಹಾಗೆ ಇತ್ತು ನನ್ನ ಫೇಸು. ತುಂಬ ಕ್ಲಿಯರಾಗಿತ್ತು ಒಟ್ಟಿನಲ್ಲಿ ಅಷ್ಟೇ. ನನಗೆ ಮುಂಚಿಂದನೂ ನನ್ನ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಏನೂ ಇಲ್ಲ. ಇವಾಗ ಫಿಲ್ಟ್ರ್ ಹಾಕಿದ್ದೀನಿ ಬಿಡಿ. ಸೊ ಪಿಂಪಲ್ಸ್ ಆ ಥರ ಎಲ್ಲ ಏನೂ ಇಲ್ಲ. ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ನನಗೇನು ಪಿಂಪಲ್ಸು ಬಂದಿರಲಿಲ್ಲ, ಏನೂ ಇಲ್ಲ, ಕ್ಲಿಯರಾಗಿ ಇತ್ತು. ಆಯಿತಾ? ನೆಕ್ಸ್ಟ್ ಸೆಕೆಂಡ್ ಒನ್, ನಮಗೇನಾದರೂ ತುಂಬ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಅದು ಹೆಣ್ಮಗು ಅಂತ. ಖಾರ ಅಥವಾ ಹುಳಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದರೆ ಅದು ಗಂಡು ಮಗು ಅಂತ. ಸೊ ನನಗೆ ಇದರಲ್ಲಿ ಸ್ವೀಟ್ಸ್ ನನಗೆ ಮುಂಚಿಂದನೂ ಇಷ್ಟ ಇರಲಿಲ್ಲ. ನನಗೆ ಆ್ಯಕ್ಚುಲಿ ನಾನು ಖಾರ ಹುಳಿನೇ ಇದನ್ನೇ ಇಷ್ಟಪಟ್ಟು ತಿಂತಾ ಇದ್ದೆ. ಸ್ವೀಟೇ ನನಗೆ ತಿನ್ನಬೇಕು ಅಂತ ನನಗೇನು ಅನ್ನಿಸ್ತಿರ್ಲಿಲ್ಲ. ಆಯಿತಾ? ನೆಕ್ಸ್ಟ್ ಒನ್, ಬೇಬಿ ಹಾರ್ಟ್ ಬೀಟ್ 145 ಮೇ ಬಿ 150 ಅಂತಲೇ ಇಟ್ಕೊಳ್ಳೋಣ. 150ಗಿಂತ ಜಾಸ್ತಿ ಹಾರ್ಟ್ ಬೀಟ್ ತೋರಿಸ್ತಾ ಇದೆ. ನಾವು ಸ್ಕ್ಯಾನಿಂಗ್ ಹೋಗ್ತೀವಲ್ವ, ಆ ಟೈಮಲ್ಲಿ ಹೇಳ್ತಾರಲ್ವ ಇಷ್ಟು ಹಾರ್ಟ್ ಬೀಟ್ ಇದೆ ಅಂತ. ಸೊ ಅದು 150ಗಿಂತ ಜಾಸ್ತಿ ಹಾರ್ಟ್ ಬೀಟ್ ಏನಾದರೂ ಬರ್ತಾ ಇದೆ ಅಂತಂದರೆ ಅದು ಹೆಣ್ಮಗು ಅಂತ. 150ಗಿಂತ ಕಡಿಮೆ ಬಂದಿದ್ರೆ ಅದು ಗಂಡು ಮಗು ಅಂತ. ಆ್ಯಕ್ಚುಲಿ ನನಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ 150ಗಿಂತ ಕಡಿಮೆನೇ ಇದ್ದಿದ್ದು ಪಾಪುದು ಹಾರ್ಟ್ ಬೀಟು. ನೆಕ್ಸ್ಟ್ ಒನ್, ನಮ್ಮ ಹೊಟ್ಟೆ ಮೇಲೆ ಬರುವಂಥ ಒಂದು ಬ್ಲ್ಯಾಕ್ ಕಲರ್ ಲೈನ್. ಅದು ಎಲ್ಲರಿಗೂ ಇರಲೇಬೇಕು ಅಂತಿಲ್ಲ, ಕೆಲವ್ರಿಗಿರುತ್ತೆ, ಕೆಲವ್ರಿಗಿರಲ್ಲ. ನನಗೆ ಆ್ಯಕ್ಚುಲಿ ಆ ಒಂದು ಡಾರ್ಕ್ ಲೈನ್ ಇತ್ತು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಆ್ಯಕ್ಚುಲಿ ಈ ಪ್ರೆಗ್ನೆನ್ಸಿನಲ್ಲಿ ಆ ಲೈನ್ ಇಲ್ಲವೇ ಇಲ್ಲ. 3 ಮಂತ್ಸ್ಗೆಲ್ಲ ನನಗೆ ಆ ಲೈನ್ ಕಾಣಿಸ್ಕೊಂಡಿತ್ತು. ಇವಾಗ ನಾನು 5th ಮಂತ್ ರನ್ನಿಂಗಲ್ಲಿದೆ, ಬಟ್ ಇನ್ನೂ ನನಗೆ ಯಾವುದೇ ರೀತಿ ಲೈನ್ಸ್ ಕಾಣಿಸ್ಕೊಂಡಿಲ್ಲ. ಸೊ ಆ ಒಂದು ಬ್ಲ್ಯಾಕ್ ಲೈನ್ ಏನಾದರೂ ಸ್ಟ್ರೈಟಾಗಿ ಬಂದಿದೆ ಅಂತ ಅಂದರೆ ಗಂಡು ಮಗು ಅಂತ ಹೇಳ್ತಾರೆ. ಅದೇನಾದರೂ ಸ್ವಲ್ಪ ಕ್ರಾಸ್ ಆಗಿದ್ದರೆ, ಮೇಲ್ಗಡೆ ಒಂದು ಸ್ವಲ್ಪ ಬರೋದು, ಕೆಳಗಡೆ ಒಂದು ಸ್ವಲ್ಪ ಕಾಣಿಸ್ಕೊಳ್ಳೋದು, ಈ ಥರ ಸ್ವಲ್ಪ ಕ್ರಾಸಾಗಿ ಬರ್ತಿದೆ ಅಂತ ಅಂದರೆ ಅದು ಹೆಣ್ಮಗು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನನಗೆ ಸ್ಟ್ರೈಟಾಗೇ ಇತ್ತು, ಗಂಡು ಮಗುನೇ ನನಗೆ ಆಗಿದ್ದು. ಆ್ಯಂಡ್ ಬೆಲ್ಲಿ ಶೇಪ್, ಹೊಟ್ಟೆ ಯಾವ ಶೇಪಲ್ಲಿದೆ ಅನ್ನೋದನ್ನು ನೋಡಿ ಕೂಡ ಹೇಳ್ತಾರೆ. ನಮ್ಮ ಹೊಟ್ಟೆ ಏನಾದರೂ ತುಂಬ ರೌಂಡ್ ಶೇಪಲ್ಲಿದೆ ಅಂತ ಅಂದರೆ ಗಂಡು ಮಗು ಅಂತ. ಹೊಟ್ಟೆ ಏನಾದರೂ ಸ್ವಲ್ಪ ಕೆಳಗಡೆ ಜಾರ್ದಂಗಿದೆ ಅಂದರೆ ಅದು ಹೆಣ್ಮಗು ಅಂತ. ಇದು ನನಗೆ ಗೊತ್ತಿಲ್ಲ, ನನಗೆ ನೆನಪೇ ಇಲ್ಲ ಆ್ಯಕ್ಚುಲಿ ಅದು ಯಾವ ಥರ ಇತ್ತು, ರೌಂಡ್ಗಿತ್ತ ಅಥವಾ ಕೆಳಗಡೆ ಜಾರ್ದಂಗಿತ್ತ ಏನೋ, ಅದು ನನಗೆ ನೆನಪಿಲ್ಲ. ಹಾಗಾಗಿ ಇದನ್ನು ನಾನು ಹೇಳೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್, ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಲೆನೋವು ಬರುತ್ತೆ. ಆ ಥರ ಏನಾದರೂ ತಲೆನೋವು ಬರ್ತಾ ಇದೆ ಅಂತ ಅಂದರೆ ಅದು ಹೆಣ್ಮಗು ಅಂತ. ತಲೆನೋವೆಲ್ಲ ಏನೂ ಇಲ್ಲ ಅಂತಂದರೆ ಅದು ಗಂಡು ಮಗು ಅಂತ. ನನಗೂ ಕೂಡ ಯಾವುದೇ ರೀತಿ ತಲೆನೋವು ಇರಲಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ತಲೆ ಸುತ್ತು ಬರೋದು. ನನಗೆ ಅದಕ್ಕೂ ಮುಂಚೆ ಹೇಳಿಬಿಡ್ತೀನಿ, ತಲೆ ಸುತ್ತು ಏನಾದರೂ ಬರ್ತಾ ಇದೆ ಅಂತ ಅಂದರೆ ಅದು ಹೆಣ್ಮಗು, ತಲೆ ಸುತ್ತೇನು ಬರ್ತಾ ಇಲ್ಲ ಅಂದರೆ ಅದು ಗಂಡು ಮಗು. ನನಗೆ ಯಾವುದೇ ರೀತಿ ತಲೆ ಸುತ್ತು ಖಂಡಿತವಾಗೂ ಇರಲಿಲ್ಲ. ನಾನು ಆರಾಮಾಗಿದ್ದೆ. ನಾನು ಆ ಥರ ಏನಾದರೂ ತಲೆ ಸುತ್ತಿದ್ದರೆ ನಾನೇನು ವರ್ಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ನಾನು ಕಾಲೇಜಿಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಸೊ ನನಗೆ ತಲೆ ಸುತ್ತು ಅದೆಲ್ಲ ಏನೂ ಇರಲಿಲ್ಲ, ನಾನು ಆರಾಮಾಗಿದ್ದೆ. ಸೊ ನೆಕ್ಸ್ಟು ಕ್ಯಾರಿಂಗ್ ಅಂದರೆ ಹೊಟ್ಟೆ ನಮಗೆ ತುಂಬ ಹೆವಿ ಅನ್ನಿಸ್ತಿದೆಯಾ ಅಥವಾ ಲೈಟಾಗಿದೆ ಅಂತ ಅನ್ನಿಸ್ತಿದೆಯಾ ಅಂತ. ತುಂಬ ಹೆವಿ ಅಂತ ಅನ್ನಿಸ್ತಿದೆ ಅಂದರೆ ಅದು ಹೆಣ್ಮಗು ಅಂತಾರೆ. ಹೆವಿ ಅನ್ನಿಸ್ತಾ ಇಲ್ಲ, ಸ್ವಲ್ಪ ಲೋ ಆಗಿದೆ ವೆಯ್ಟು ಅಂತ ಅಂದರೆ ಅದು ಗಂಡು ಮಗು ಅಂತಾರೆ. ಬಟ್ ನನಗೆ ತುಂಬ ಹೆವಿ ಅಂತಲೇ ಅನ್ನಿಸ್ತಿತ್ತು. ಒಂಚೂರು ಊಟ ಮಾಡಿದ್ರೂ ನನಗೆ ಒಂದಷ್ಟೊತ್ತು
ಏನೋ ನನ್ನ ಹೊಟ್ಟೆ ಮೇಲೆ ಏನೋ ಬಂದು ಬಿದ್ಕೊಂಡ್ಬಿಟ್ಟಿದೆ, ಏನೋ ಒಂದು ಬಂಡೆ ಕಲ್ಲು ಕಟ್ಕೊಂಡ್ಬಿಟ್ಟಿದ್ದೀನಿ ಹೊಟ್ಟೆಗೆ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು. ಸೊ ಇದೊಂದು ನನಗೆ ಸುಳ್ಳಾಯಿತು ಅಷ್ಟೇ. ಸೊ ನೆಕ್ಸ್ಟು ನಮ್ಮ ಬಾಡಿ ಕಂಡೀಷನ್ ಹೇಗಿದೆ ಅಂತ, ಅದೇನಾದರೂ ಸ್ವಲ್ಪ ಬಿಸಿ ಬಿಸಿಯಾಗಿದೆ, ನಮ್ಮ ಕೈ ಕಾಲೆಲ್ಲ ಮುಟ್ಟಿದಾಗ ತುಂಬ ಬಿಸಿ ಬಿಸಿಯಾಗಿದೆ ಅಂತ ಅಂದರೆ ಅದನ್ನು ಹೆಣ್ಮಗು ಅಂತಾರೆ. ತಣ್ಣಗೆ ಕೈ ಕಾಲು ಮತ್ತು ನಮ್ಮ ಬಾಡಿ ಎಲ್ಲ ತಣ್ಣಗಿದೆ ಅಂತಂದರೆ ಅದು ಗಂಡು ಮಗು ಅಂತ. ನನಗಿದು ಅಷ್ಟು ನೆನಪಿಲ್ಲ, ಬಟ್ ನನಗೆ ಕಾಲುಗಳು ಎನಿ ಟೈಮ್ ಯಾವಾಗ್ಲೂ ಸ್ವಲ್ಪ ತಣ್ಣಗಿರುತ್ತೆ. ಬಟ್ ಇದು ನನಗೂ ಅಷ್ಟೊಂದು ನೆನಪಿಲ್ಲ ನನಗೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಎದೆ ಉರಿ. ಯಾರಿಗೆಲ್ಲ ಎದೆ ಉರಿ ಕಾಣಿಸ್ಕೊಳುತ್ತೆ ಅದು ಹೆಣ್ಮಗು ಅಂತಾರೆ. ಎದೆ ಉರಿ ಎಲ್ಲ ಏನೂ ಇಲ್ಲ, ಗೆಸ್ಟಿಗೆಲ್ಲ ಏನೂ ಇಲ್ಲ ಅಂತಂದರೆ ಅದು ಗಂಡು ಮಗು ಅಂತಾರೆ. ಆ್ಯಕ್ಚುಲಿ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಸಲ ಮಾತ್ರ ಎದೆ ಉರಿ ಕಾಣಿಸ್ಕೊಂಡಿತ್ತು. ಅದು ನೈಟ್ ಕಾಣಿಸ್ಕೊಂಡಿದ್ದು ಒಂದು 9 ಗಂಟೆಯಿಂದ ಒಂದು 11 ಗಂಟೆವರೆಗೂ ಇತ್ತು. ಅಲ್ಲಿವರೆಗೂ ನಾನು ಏನೋ ಹೋಮ್ ರೆಮಿಡೀಸ್ ಏನು ಮಾಡ್ಬೋದು ಅದೆಲ್ಲ ಮಾಡಿದೆ, ಬಟ್ ಅದು ಯಾವುದಕ್ಕೂ ಅದು ಕಡಿಮೆ ಆಗಲೇ ಇಲ್ಲ. ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋದೆ. ಸೊ ಒನ್ ಟೈಮ್ ಮಾತ್ರ ನನಗೆ ಎದೆ ಉರಿ ಕಾಣಿಸ್ಕೊಂಡಿತ್ತು. ಅದು ಬಿಟ್ಟರೆ ನನಗೆ ಯಾವುದೇ ರೀತಿ ಎದೆ ಉರಿ ಏನೂ ಕಾಣಿಸ್ಕೊಂಡಿರಲಿಲ್ಲ. ಆ್ಯಂಡ್ ನಮ್ಮ ಮೂಡ್ ಹೇಗಿರುತ್ತೆ ಅಂತ, ತುಂಬ ಚಿಲ್ಲಾಗಿದೆಯಾ ಅಥವಾ ಬೋರಿಂಗ್ ಅನ್ನಿಸ್ತಿದೆಯಾ ಅಂದರೆ, ತುಂಬ ಬೋರಿಂಗ್ ಆಗಿದೆ ನಮ್ಮ ಮೂಡು, ಯಾವಾಗಲೂ ಡಲ್ಲಾಗಿರ್ತೀವಿ, ನಾವು ಡಲ್ಲಾಗಿ ಕೂತ್ಕೊತೀವಿ ಅಂದರೆ ಅದು ಹೆಣ್ಮಗು. ತುಂಬ ಆ್ಯಕ್ಟಿವ್ ಆಗಿ ತುಂಬ ಖುಷಿಯಾಗಿ ಇರ್ತೀವಿ ಅಂತ ಅಂದರೆ ಅದು ಗಂಡು ಮಗು ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಮಾರ್ನಿಂಗ್ ಸಿಕ್ನೆಸ್ ಏನಾದರೂ ತುಂಬ ಜಾಸ್ತಿ ಇದೆ ಅಂತ ಅಂದರೆ ಅದು ಹೆಣ್ಮಗು. ಮಾರ್ನಿಂಗ್ ಸಿಕ್ನೆಸ್ ಏನಾದರೂ ಕಡಿಮೆ ಇದೆ ಅಂದರೆ ಅದನ್ನು ಗಂಡು ಮಗು ಅಂತಾರೆ. ನನಗೆ ಆ್ಯಕ್ಚುಲಿ ಮಾರ್ನಿಂಗ್ ಸಿಕ್ನೆಸ್ ಇರಲೇ ಇಲ್ಲ, ನನಗಿದ್ದಿದ್ದು ಈವ್ನಿಂಗ್ ಸಿಕ್ನೆಸ್ಸು. ಸೊ ಅದನ್ನು ಹೇಳ್ತಾರೆ ಕೆಲವರು, ಹೊಟ್ಟೆ ಒಳಗಡೆ ಏನಾದರೂ ಗಂಡು ಮಗು ಇದ್ದರೆ ಈವ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತಾರೆ. ಸೊ ನನಗೇನೋ ಮಾರ್ನಿಂಗ್ ಸಿಕ್ನೆಸ್ ಅಂತೂ ಏನೂ ಇರಲಿಲ್ಲ. ನೆಕ್ಸ್ಟ್ ಒನ್, ಸ್ಲೀಪಿಂಗ್ ಪೊಸಿಷನ್. ನಮಗೆ ಯಾವ ಒಂದು ಮಗ್ಲಲ್ಲಿ ಮಲ್ಕೊಂಡ್ರೆ, ಬಲಗಡೆ ಮಗ್ಲಲ್ಲಿ ಅಥವಾ ಎಡಗಡೆ ಮಗ್ಲಲ್ಲಿ ಮಲ್ಕೊಂಡ್ರೆ, ಯಾವ ಮಗ್ಲಲ್ಲಿ ಮಲ್ಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ. ನಮಗೇನಾದರೂ ಬಲಗಡೆ ಮಗ್ಲಲ್ಲಿ ಮಲ್ಕೊಳ್ಳೋದಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ ಅಂತ ಅನಿಸಿದ್ರೆ ಹೆಣ್ಮಗು ಅಂತ, ಎಡಗಡೆ ಮಗ್ಲಲ್ಲಿ ಮಲ್ಗೋದಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ ಅಂತ ಅನಿಸಿದ್ರೆ ಅದು ಗಂಡು ಮಗು ಅಂತ. ನನಗೆ ಆ್ಯಕ್ಚುಲಿ ಎಡಗಡೆ ಮಗ್ಲಲ್ಲಿ ಮಲ್ಕೊಳ್ಳೋದಕ್ಕೆ ನನಗೆ ಕಂಫರ್ಟಬಲ್ ಇರಲೇ ಇಲ್ಲ, ಬಲಗಡೆ ಮಗ್ಲಲ್ಲೇ ನನಗೆ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದ್ದಿದ್ದು. ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಸ್ಟ್ ಪೊಸಿಷನ್ ಅಂದರೆ ಎಡಗಡೆ ಮಗ್ಲಲ್ಲಿ ಮಲ್ಕೋಬೇಕು ಅಂತ ಹೇಳ್ತಾರೆ. ನಾನು ಕಷ್ಟಪಟ್ಟು ಮಲ್ಕೊತಿದ್ದೆ, ನಾನು ಮಲ್ಗಕ್ಕೆ ಆಗ್ತಿರ್ಲಿಲ್ಲ, ಬಟ್ ಅಂದ್ರೂ ಕಷ್ಟಪಟ್ಟು ಎಡಗಡೆ ಮಗ್ಲಲ್ಲಿ ಮಲಗ್ತಿದ್ದೆ. ಜಾಸ್ತಿ ನಾನು ಮಲ್ಕೊತಿದ್ದೆ ಬಲಗಡೆ ಮಗ್ಲಲ್ಲಿ. ಸೊ ಇದು ಕೂಡ ನನಗೆ ಸುಳ್ಳಾಯಿತು. ನೆಕ್ಸ್ಟ್ ಒನ್, ಹೇರ್ ಗ್ರೋತ್ ಹೇಗಿದೆ ಅಂತ. ನಮಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಹೇರ್ ತುಂಬ ಡಲ್ಲಾಗಿದೆ, ಡ್ರೈನೆಸ್ ಇದೆ ಅಂತ ಅಂದರೆ ಅದು ಹೆಣ್ಮಗು. ನಮ್ಮ ಹೇರ್ ತುಂಬ ತಿಕ್ಕಾಗಿ ಚೆನ್ನಾಗಿ ಬರ್ತಾಯಿದೆ, ಶೈನಿ ಆಗಿದೆ, ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಅಂದರೆ ಗಂಡು ಮಗು ಅಂತ. ನನಗೆ ಇದು ಕೂಡ ನಾನು ಇದು ಮಾಡಲ್ಲ, ಯಾಕಂದರೆ ನನಗೆ ಹೇರ್ ಗ್ರೋತ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತಲ್ಲ, ಮುಂಚಿಂದನೂ ಅಷ್ಟೇ ನನಗೆ ಹೇರ್ ಗ್ರೋತ್ ತುಂಬ ಅಂದರೆ ತುಂಬ ಕಮ್ಮಿ, ಶೈನಿಂಗು ಕೂಡ ಇಲ್ಲ, ಏನೂ ಇಲ್ಲ. ಇದು ನಾನು ಮುಂಚೆಯಿಂದ ಯಾವಾಗಲೂ ನಾರ್ಮಲ್ ಟೈಮಲ್ಲಿ ನನಗೆ ನನ್ನ ಹೇರ್ ಗ್ರೋತು ಮತ್ತು ಹೇರ್ ಹೇಗಿತ್ತೋ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ನನಗೆ ಹಾಗೆ ಇತ್ತು. ಬಟ್ ಆಫ್ಟರ್ ಡೆಲಿವರಿ 3 ಮಂತ್ಸ್ ಆದಮೇಲೆ ಹೇರ್ ಫಾಲ್ ಎಲ್ಲ ಸ್ಟಾರ್ಟ್ ಆಗಿದ್ದಷ್ಟೇ, ಅದು ಕಾಮನ್, ಅದೆಲ್ಲರಿಗೂ ಹಾಗೆ ಆಗುತ್ತೆ. ಸೊ ಇದೊಂದು ನನಗೆ ಏನೂ ಅನ್ನಿಸ್ಲಿಲ್ಲ ನನಗೆ. ಸೊ ಇದು ತುಂಬ ಫನ್ನಿಯಾಗಿದೆ. ಹಸ್ಬೆಂಡ್ ಏನಾದರೂ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ ಅಂದರೆ ಅದು ಹೆಣ್ಮಗು ಅಂತ, ಹಸ್ಬೆಂಡ್ ಏನಿಲ್ಲ ನಾರ್ಮಲಾಗೇ ಇದ್ದಾರೆ ಅಂದರೆ ಅದು ಗಂಡು ಮಗು ಅಂತ. ಅದು ನನಗೆ ಗೊತ್ತಿಲ್ಲ, ನಾನು ಗಮನಿಸ್ಕೊಂಡೇ ಇಲ್ಲ, ಅದು ನಂಗೆ ರೀಸೆಂಟಾಗಿ ಅದು ಗೊತ್ತಾಗಿದ್ದು. ಹಸ್ಬೆಂಡ್ ವೆಯ್ಟ್ ಚೆಕ್ ಮಾಡೋದ್ರಲ್ಲೂ ಕೂಡ ಹೆಣ್ಣೋ ಗಂಡು ಅಂತ ಪ್ರೊಟೆಕ್ಟ್ ಮಾಡ್ಬೋದು ಅಂತ ನನಗೆ ಅದು ಗೊತ್ತೇ ಇರಲಿಲ್ಲ. ಸೊ ಇದನ್ನು ನಾನು ಬಿಡ್ತೀನಿ, ನನಗೆ ಗೊತ್ತಿಲ್ಲ ಇದು. ನೆಕ್ಸ್ಟ್ ಒನ್, ಬೇಬಿ ಮೂಮೆಂಟ್ಸ್ದು. ಬೇಬಿ ಮೂಮೆಂಟ್ಸ್ ಏನಾದರೂ ತುಂಬ ಸಾಫ್ಟ್ ಆಗಿದೆ ಅಂತ ಅಂದರೆ ಅದು ಹೆಣ್ಮಗು ಅಂತಾರೆ. ತುಂಬ ಹಾರ್ಡ್ ಆಗಿದೆ ಅಂತಂದರೆ ಅದು ಗಂಡು ಮಗು ಅಂತಾರೆ. ನನಗಂತೂ ತುಂಬ ಹಾರ್ಡಾಗೇ ಇದ್ದಿದ್ದು, ಸೊ ಆಗಿದ್ದು ಕೂಡ ಗಂಡು ಮಗುವೇ ನನಗೆ. ಆ್ಯಂಡ್ ನೋಸ್ ಶೇಪ್, ಮೂಗು ಶೇಪು ಚೇಂಜ್ ಆಗುತ್ತಂತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಮೂಗು ಶೇಪ್ ಏನಾದರೂ ಸ್ವಲ್ಪ ದಪ್ಪಕ್ಕಾದರೆ ಅದು ಗಂಡು ಮಗು ಅಂತಾರೆ. ಸೊ ಯೂಶ್ವಲಿ ಹೇಗಿತ್ತು ಹಾಗೆ ಇದ್ದರೆ ಹೆಣ್ಮಗು ಅಂತಾರೆ. ನನಗೆ ಹೇಗಿತ್ತು ಹಾಗೆ ಇತ್ತು, ನನಗೇನು ಆ ಥರ ಏನು ಮೂಗಿನ ಶೇಪ್ ಎಲ್ಲ ಏನು ಚೇಂಜ್ ಆಗಿರಲಿಲ್ಲ. ಸೊ ಆಮೇಲೆ ಇನ್ನೂ ಸುಮಾರು ಪಾಯಿಂಟ್ಸ್ಗಳಿದೆ, ಇದು ನನಗೆ ನಾನು ಕೇಳಿರೋ ಕಿವಿಗೆ ಬಿದ್ದಿರೋ ಒಂದಷ್ಟು ಪಾಯಿಂಟ್ಸ್ ಅಷ್ಟೇ ಇದೆಲ್ಲ. ಮತ್ತು ಈ ಕತ್ತಿನ ಭಾಗದಲ್ಲೆಲ್ಲ ಸ್ವಲ್ಪ ಈಗ ಚೈನ್ ಹಾಕಿರ್ತಾರಲ್ವ ಕೆಲವರು, ಈ ಚೈನ್ ಹಾಕೊಂಡಾಗ ಕೆಲವ್ರಿಗೆ ಹಿಂದೆ ಭಾಗ, ಈ ಕತ್ತು ಭಾಗ ಎಲ್ಲ ತುಂಬ ಕಪ್ಪಿಗಾಗುತ್ತೆ. ಸೊ ನನಗೆ ಆ ಥರ ಏನೋ ಕಪ್ಪಾಗಿರಲಿಲ್ಲ. ಕಪ್ಪಾದರೆ ಹೆಣ್ಮಗು ಅಂತಾರೆ, ಆಗಿಲ್ಲ ಅಂದರೆ ಅದನ್ನು ಗಂಡು ಮಗು ಅಂತ ಹೇಳ್ತಾರೆ. ಮತ್ತು ಇನ್ನೂ ಸುಮಾರು ಏನೇನೋ ಹೇಳ್ತಿದ್ರು ನನ್ನನ್ನು ನೋಡಿಬಿಟ್ಟು, ಬಟ್ ಅವ್ರು ಹೇಳಿದ್ದೆಲ್ಲ ನನಗೆ ಸುಳ್ಳಾಯಿತು. ತುಂಬ ಜನ ಹೇಳೋ ಪ್ರಕಾರ
ಇವಾಗ ಫ್ಯಾಮಿಲಿಗೆ ಯಾರಾದರೂ ಬರ್ತಾರಲ್ವ ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡೋದಕ್ಕೆ ಅಂತ ಬರ್ತಾರಲ್ವ, ಸೊ ಅವರೆಲ್ಲ ಹೇಳಿದ ಪ್ರಕಾರ ನಿಮಗೆ ಹಂಗಿದೆ ಹಿಂಗಿದೆ ಅದೆಲ್ಲ ಸ್ವಲ್ಪ ಮರ್ತೋಗಿದ್ದೀನಿ ಅವ್ರು ಏನು ಪಾಯಿಂಟ್ಸ್ ಹೇಳಿದರು ಅಂತ. ಅದೆಲ್ಲ ನೋಡಿಬಿಟ್ಟು ನಿಮಗೆ ಹೆಣ್ಮಗುನೇ ಆಗೋದು ಅಂತಲೇ ಎಲ್ಲರೂ ಆ್ಯಕ್ಚುಲಿ ತುಂಬ ಜನ ನನಗೆ ಹೇಳ್ತಾ ಇದ್ದಿದ್ದು ನಿಂಗೆ ಹುಟ್ಟೋದು ಹೆಣ್ಮಗುನೇ ಅಂತ. ಬಟ್ ಅದೆಲ್ಲ ನನಗೆ ಸುಳ್ಳಾಗಿದ್ದು, ಕೊನೆಗೆ ನನಗೆ ಹುಟ್ಟಿದ್ದು ಗಂಡು ಮಗು ಅಂತ. ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಿತ್ತು ನನಗೆ ಗಂಡು ಮಗುನೇ ಹುಟ್ಟುತ್ತೆ ಅಂತ. ಸೊ ಕೊನೆಗೂ ನನಗಾಗಿದ್ದು ಗಂಡು ಮಗುನೇ. ಸೊ ಇದೆಲ್ಲ ಏನು ಗೊತ್ತಾ, ಇದು ಯಾವುದಕ್ಕೂ ಕೂಡ ಇವಾಗ ಏನು ಹೇಳಿದೆ ಪಾಯಿಂಟ್ಸು, ಅದು ಯಾವುದಕ್ಕೂ ಕೂಡ ಯಾವುದೇ ರೀತಿ ಸೈಂಟಿಫಿಕ್ ಆಗಿ ಪ್ರೂಫ್ ಇಲ್ಲ. ಈಗ ನೀವು ಡಾಕ್ಟ್ರ್ ಹತ್ರನೇ ಹೋಗಿ ಕೇಳ್ತೀವಿ ಅಂದ್ರೂ ಅವರು ಕೂಡ ಇದನ್ನು ಸುಳ್ಳು ಅಂತಲೇ ಹೇಳೋದು. ಯಾಕಂದರೆ ಇದು ಯಾವುದೂ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ. ಜಸ್ಟ್ ನಾವು ಈಗ ಹಿಂದಿನ ಕಾಲದಿಂದ ಏನು ಹೇಳ್ಕೊಂಬಂದಿದ್ದಾರೆ ಅದಷ್ಟೇ ಇದು. ಸೊ ಟ್ರೆಡಿಷನಲ್ ಮಿತ್ಸ್ ಅಂತಲೇ ಹೇಳ್ಬೋದು. ಈಗ ನನಗೆ ಒಂದಷ್ಟು ಪಾಯಿಂಟ್ಸ್ ನಿಜ ಆಯಿತು, ಒಂದಷ್ಟು ಪಾಯಿಂಟ್ಸು ಅದು ಸುಳ್ಳಾಯಿತು. ಅದೇ ಥರ ಕೆಲವ್ರಿಗೆ ಒಂದಷ್ಟು ನಿಜ ಆಗಿರ್ಬೋದು, ಒಂದಷ್ಟು ಸುಳ್ಳಾಗಿರ್ಬೋದು, ಇನ್ನು ಕೆಲವ್ರಿಗೆ ಕಂಪ್ಲೀಟ್ಲಿ ಇದು ಸುಳ್ಳೇ ಆಗಿರಬಹುದು. ಸೊ ಹಾಗಾಗಿ ನಾವು ಇದನ್ನು ನಂಬ್ಕೊಂಡು ಹೊಟ್ಟೊಳಗಡಿರೋ ಮಗು ಹೆಣ್ಣು ಗಂಡು ಅಂತ ನಾವು ಕಂಡೀಷನ್ ಆಗಿ ನಿಮ್ಗೆ ಇಂಥದ್ದೇ ಇದೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಇದಲ್ಲದೇ ಇನ್ನೂ ಒಂದಷ್ಟು ಪಾಯಿಂಟ್ಸ್ ಇಟ್ಕೊಂಡು ಗೆಸ್ ಮಾಡ್ತಾರೆ. ಅದೇನಂದರೆ ಇವಾಗ ಆಲ್ರೆಡಿ ಫಸ್ಟ್ ಬೇಬಿ ಆಗಿದೆ, ಸೆಕೆಂಡ್ ಬೇಬಿ ಗೆಸ್ ಮಾಡ್ತಾರೆ. ಫಸ್ಟ್ ಬೇಬಿನ ಇಟ್ಕೊಂಡು ಸೆಕೆಂಡ್ ಬೇಬಿನ ಯಾವುದು ಅಂತ ಗೆಸ್ ಮಾಡ್ತಾರೆ. ಅದೇನಪ್ಪ ಅಂದರೆ ಫಸ್ಟ್ ಬೇಬಿ ಇರುತ್ತಲ್ವ, ಅದು ಫಸ್ಟ್ ಬೇಬಿ ಬಾಯ್ ಬೇಬಿ ಆಗಿರುತ್ತೆ ಅಲ್ವಾ, ಬಾಯ್ ಬೇಬಿಗೆ ಬ್ಯಾಕ್ ಸೈಡ್ ಏನಾದರೂ ಹಿಂದ್ಗಡೆ ತುಂಬ ಕೆಳಗಡೆ ಏನಾದರೂ ಒಂದು ಕುಳಿ ಥರ ಕಾಣಿಸ್ಕೊಂಡ್ರೆ ನೆಕ್ಸ್ಟ್ ಹುಟ್ಟೋ ಮಗು ಕೂಡ ಗಂಡೇ ಹುಟ್ಟುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಆ ಮಗು ಏನಾದರೂ ಕತ್ತಿಗೆ ಕರ್ಣ ಸುತ್ಕೊಂಡು ಬಂದಿದ್ರು ಕೂಡ ನೆಕ್ಸ್ಟ್ ಹುಟ್ಟೋ ಮಗು ಗಂಡೇ ಆಗೋದು ಅಂತ ಹೇಳ್ತಾರೆ. ಗೊತ್ತಿಲ್ಲ ಇದೆಲ್ಲ ಎಷ್ಟು ನಿಜ ಆಗುತ್ತೋ ಎಷ್ಟು ಸುಳ್ಳಾಗುತ್ತೋ ಅಂತ. ನಾನು ಇದನ್ನು ಯಾರನ್ನೂ ನಂಬಿ ಅಂತಲೂ ನಾನು ಹೇಳಲ್ಲ, ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಸೊ ನನಗೆ ಕಮೆಂಟ್ ಮಾಡಿ ಆಯಿತಾ, ಇದೆಲ್ಲ ನಿಮ್ಮ ಲೈಫಲ್ಲಿ ಏನು ಅನ್ನಿಸ್ತು ನಿಮಗೆ, ಇದೆಲ್ಲ ನಿಜ ಆಗಿದೆಯಾ ಅಥವಾ ಸುಳ್ಳಾಗಿದೆಯಾ ಅಂತ. ಸೊ ಇದೇ ಥರ ಪ್ರೆಗ್ನೆನ್ಸಿ ರಿಲೇಟೆಡ್ ಹೆಚ್ಚು ವೀಡಿಯೋಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿನೋ ನೋಡಿ, ನನಗೇನೂ ಬೇಜಾರಿಲ್ಲ. ಸೊ ನಿಮಗೆ ಯಾವ ಸಿಂಪ್ಟಮ್ಸ್ ನಿಜ ಆಗಿತ್ತು ಅಂತ ನಾನು ಕಮೆಂಟ್ ಮಾಡಿ. ನೆಗೆಟಿವ್ ಕಮೆಂಟ್ಸ್ ಎಲ್ಲ ಹಾಕ್ಬೇಡಿ, ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಹಾಕಿದ್ರೆ ಸುಮ್ಮನೆ ನನ್ನ ಪಾಡಿಗೆ ನಾನು ಡಿಲೀಟ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಅಷ್ಟೇ. ಸೊ ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.